ಡೆವಿಲ್ 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 ಎಲ್ಲೆಲ್ಲೂ ಸಹ ಡೆವಿಲ್ ಖದರ್ ಅಬ್ಬರ ನಡೀತಾ ಇದೆ. ಸದ್ಯಕ್ಕೆ ಡೆವಿಲ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ದರ್ಶನ್ ಅವರು. ಜೊತೆಗೆ ಇಂಡಸ್ಟ್ರಿನಲ್ಲೂ ಸಹ ಒಂದು ತೂಕ ಇರುವಂತಹ ವ್ಯಕ್ತಿ. ಜೊತೆಗೆ ಆ ಒಂದು ಲೆಜೆಂಡ್ರಿ ಏನಿದೆ ಅದನ್ನ ಈಗಲೂ ಸಹ ಬಿಲ್ಡ್ ಮಾಡಿಕೊಂಡು ಫ್ಯಾನ್ ಫಾಲೋವರ್ಸ್ನ ಹೆಚ್ಚಿನ ಮಟ್ಟದಲ್ಲಿ ಅವರು ಕಾಪಾಡ್ಕೊಂಡು ಬಂದಿರುವಂಥದ್ದು. ಎಲ್ಲೇ ಇದ್ರೂ ಸಹ ಎಷ್ಟೇ ದೂರದ ಇದ್ರೂ ಸಹ ಅಭಿಮಾನಿಗಳಿಗೆ ಹತ್ತಿರವಾಗಿರುವಂತಹ ಸೆಲೆಬ್ರಿಟಿ ದರ್ಶನ್ ಅವರು. ಆದರೆ ಇವತ್ತು ಅವರ ಸಂಕಷ್ಟದಲ್ಲಿ ಇರುವಂತದ್ದು ಡೆವಿಲ್ ಸಿನಿಮಾ ರಿಲೀಸ್ ಇರಬಹುದು, ಎಲ್ಲ ಪ್ರಚಾರ ಇರಬಹುದು, ಅವರ ಅಭಿಮಾನಿಗಳೇ ಖುದ್ದು ಸ್ವತಃ ತಮ್ಮದೇ ಫ್ಯಾಮಿಲಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ನಾವು ಸಹಾಯ ಮಾಡಬೇಕನ್ನೋ ಮನೋಭಾವದಿಂದ ಅವರೆಲ್ಲರೂ ಸೆಲ್ಫ್ ಇಂಟ್ರೆಸ್ಟ್ ತೆಗೆದುಕೊಂಡಿರುವಂಥದ್ದು. ಆದ್ರೆ ಇವತ್ತು ನನ್ನೊಟ್ಟಿಗೆ ಇರುವಂತದ್ದು ದರ್ಶನ್ ಅವರ ಆಪ್ತರು ಆಗಿರುವಂತಹ ಉತ್ತಮ್ ಅವರು. ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಇರಬಹುದು, ದರ್ಶನ್ ಅವ್ರಿಗೆ ಹತ್ತಿರವಾಗಿರ್ಬೇಕು ಅಂತ ಹೇಳಿದ್ರೆ ಅವರು ಫಸ್ಟ್ ಇವ್ರನ್ನ ಮೆಚ್ಕೋಬೇಕು. ಸೊ ಉತ್ತಮ್ ಅವರು ಸಹ ದರ್ಶನ್ ಅವರು ಮೆಚ್ಕೊಂಡಿರುವಂತದ್ದು. ಇವರ ಪರಿಚಯ ಅವ್ರಿಗೆ ಹೇಗಾಯ್ತು ಅನ್ನುವಂಥದ್ದನ್ನ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಉತ್ತಮ್ ಅವರೇ, ಮೊದಲನೇದಾಗಿ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಸೊ ದರ್ಶನ್ ಅಂತ ಹೇಳಿದೆ ನಾನು, ನಿಮಗೆ ಏನ್ ನೆನಪಾಗುತ್ತೆ ದರ್ಶನ್ ಅಂದಿದ ತಕ್ಷಣ? ದರ್ಶನ್ ಸರ್ ಅಂದ್ರೆ ಅದೇ, ಅವರೆಲ್ಲಾನು ಫ್ರೆಂಡ್ಲಿ ನೋಡೋದು, ಆಮೇಲೆ ಅವ್ರ ಒಳ್ಳೆ ಗುಣಗಳು, ಆಮೇಲೆ ಅವ್ರ ಸಹಾಯ ಮಾಡೋದು. ಇನ್ನೇನು ಹೇಳಿ, ದರ್ಶನ್ ಸರ್ ಅಂದ್ರೆ ತುಂಬಾ ಇದೆ ಹೇಳಕ್ಕೆ. ಫಸ್ಟ್ ನೀವು ಮೀಟ್ ಆಗಿದ್ದು ಯಾವಾಗ, ಎಷ್ಟು ವರ್ಷಗಳ ಪರಿಚಯ? ನಾನು ದರ್ಶನ್ ಸರ್ನ ಮೀಟ್ ಮಾಡಿದ್ದು 2018 ದರ್ಶನ್ ಸರ್ಗೆ ಅವ್ರಿಗೆ ಸ್ವಲ್ಪ ಇಂಜುರಿ ಆಗಿರುತ್ತೆ. ಅದಕ್ಕೆ ಮಸಲ್ ರಿಲ್ಯಾಕ್ಸ್ ಮಾಡ್ಸೋಕ್ಕೆ ಅವ್ರಿಗೆ ಡೀಪ್ ಟಿಶ್ಯೂ ಮಸಾಜ್ ಮಾಡಿಸ್ಬೇಕಾಗಿರುತ್ತೆ. ಅವಾಗ ನನ್ನ ಫ್ರೆಂಡ್ ಹೇಮಂತ್ ಅಂತ, ಅವರ ಪರ್ಸ್ನಲ್ ಟ್ರೈನರ್. ಸೊ ಅವನು ನನಗೆ ಹೇಳ್ತಾನೆ, ನಾನು ಥೆರಪಿಸ್ಟ್ನ ಕರ್ಕೊಂಡು ದರ್ಶನ್ ಸರ್ ಮನೆಗೆ ಹೋಗ್ತೀನಿ. ಆಮೇಲೆ ಅದು ಫಸ್ಟ್ ಭೇಟಿಯಾಗಿದ್ದು ದರ್ಶನ್ ಸರ್ದು. ಈಗ ಒಂದು ವ್ಯಕ್ತಿನ ಮೀಟ್ ಆಗೋಕ್ಕೂ ಮೊದಲು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ವಾ? ಸೊ ಫಸ್ಟ್ ಇಂಪ್ರೆಷನ್ ದರ್ಶನ್ ಅವ್ರನ್ನ ನೀವು ನೋಡಿದಾಗ ಏನಿತ್ತು? ಅದೇ ನಾ ಹೇಳ್ದಂಗೆ, ದರ್ಶನ್ ಸರ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಅವ್ರಿಗೆ ಡೀಪ್ ಟಿಶ್ಯೂ ಮಸಾಜ್ ಬೇಕಾಗಿರುತ್ತೆ. ಸೊ ಅದಕ್ಕೆ ನಾನು ಥೆರಪಿಸ್ಟ್ ಕರ್ಕೊಂಡು ಹೋಗ್ತೀನಿ. ಸೊ ಸರ್ ಆಗಲೇ ವರ್ಕೌಟ್ ಮಾಡಿ ಟಯರ್ಡ್ ಆಗಿರ್ತಾರೆ. ಸೊ ಅವಾಗ ನಾನೇನು ಮಾತಾಡ್ಸೋಕ್ಕಾಗಿಲ್ಲ. ಅದ್ರ ನೆಕ್ಸ್ಟ್ ಟೈಮು ದರ್ಶನ್ ಸರ್ರು ಮನೆಗೆ ಕರೆದು ಅವಾಗ ಮೀಟ್ ಮಾಡಿದ್ದು. ಅವ್ರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ತೀರಾ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಅವ್ರು ಫಸ್ಟ್ ಟೈಮ್ ಮಾತಾಡ್ಸೋದೆ ನೀವು ಒಳ್ಳೆ ಅವ್ರ ಮನೆ ಹುಡುಗನ ಥರನೇ ಅನಿಸುತ್ತೆ. ಅಷ್ಟು ಕ್ಲೋಸಾಗಿ ಮಾತಾಡಿಸ್ತಾರೆ ದರ್ಶನ್ ಸರ್. ಸೊ ಅದೇ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಅವ್ರ ಸರ್ಕಲ್ ಒಳಗೆ ಸೇರೋದೇ ತುಂಬ, ಏನು ಹೇಳೋದು, ಅದೊಂಥರ ಟಫ್ ಟಾಸ್ಕ್ ಅಂದ್ಕೊಳ್ಳಿ. ಇವಾಗಿರೋ ಟೈಮ್ಗಂತೂ ಅವ್ರು ತುಂಬ ಚೂಸಿ ಆಗಿದ್ದಾರೆ. ಅದರಲ್ಲಿ ನಿಮ್ಮನ್ನು ಅವ್ರ ಸರ್ಕಲಲ್ಲಿ ಬಿಡ್ಕೋತಾರೆ ಅಂದ್ರೆ ನಿಮ್ಮ ಪುಣ್ಯ. ಸೊ ನಾನು ವೆರಿ ಫಸ್ಟ್ ಟೈಮೇ ಅಷ್ಟು ಒಳ್ಳೆ ಗೆಸ್ಚರ್ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಅದು ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಒಬ್ಬ ಸೆಲೆಬ್ರಿಟಿ ಅಷ್ಟು ಮಾತಾಡ್ತಾರೆ, ಅಷ್ಟು ಕ್ಲೋಸಾಗಿ ಮಾತಾಡಿಸ್ತಾರೆ. ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್, ತುಂಬ ಕೈಂಡ್ ಹಾರ್ಟೆಡ್. ಈಗ ಒಂದು ವಿಚಾರ ನೀವು ಹೇಳ್ತಿದ್ರಿ, ತುಂಬಾ ಆಟಿಟ್ಯೂಡ್ ಅನ್ಕೋತಾರೆ, ಆರೋಗ್ಯಂಟ್ ಅನ್ಕೋತಾರೆ, ಬಟ್ ಆ ರೀತಿ ವ್ಯಕ್ತಿ ಅಲ್ಲವೇ ಅಲ್ಲ ಅಂತ. ಇಲ್ಲವೇ ಇಲ್ಲ. ಯಾಕೆ ಅಂದರೆ ಅವ್ರು ಎಷ್ಟೇ ಟಯರ್ಡ್ ಆಗಿರಲಿ ಬಂದಿರೋರನ್ನ ಮಾತಾಡ್ಸೇ ಹೋಗೋದು. ಜೊತೆಗೆ ಹೊರಗಡೆ ಅವ್ರ ಸೆಲೆಬ್ರಿಟೀಸ್ ಕಾಯ್ತಿದ್ರೆ ಬಂದು ಅವ್ರನ್ನೆಲ್ಲ ಮಾತಾಡಿಸಿ, ತುಂಬ ಎಲ್ಲಾದರೂ ತೀರಾ ಎಮರ್ಜೆನ್ಸಿ ಇಲ್ಲ, ಶೂಟಿಂಗ್ ಇದೆ ಅಂದರೆ ಹೊರಟು ಬಿಡ್ತಿದ್ರು. ಇಲ್ಲಾಂದ್ರೆ ಬಂದಿರೋ ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ನಿಂತು ಮಾತಾಡಿಸಿ, ಅವ್ರೇನಾದರೂ ಗಾಡಿಗೆ ಸೈನ್ ಬೇಕು, ಇಲ್ಲಾಂದ್ರೆ ಹೊಸ ಗಾಡಿ, ನಿಮಗೆ ಗೊತ್ತಿರಬೇಕು, ಆಟೋ ತೊಗೊಂಡ್ರೆ ಬರ್ತಾರೆ ಸಿಗ್ನೇಚರ್ ಬೇಕು ಅಂತ, ಬೈಕ್ಸು ವೆಹಿಕಲ್ಸ್ ಏನು ಪರ್ಚೇಸ್ ಮಾಡೋದು ದರ್ಶನ್ ಸರ್ ಸೈನ್ ಬೇಕು ಅಂತ ಬರ್ತಾರೆ. ಅವ್ರಿಗೆಲ್ಲರಿಗೂ ಅವ್ರನ್ನೆಲ್ಲರನ್ನೂ ಮಾತಾಡಿಸಿ ಅವ್ರದ್ದೇನಿದೆ ಅದನ್ನೆಲ್ಲ ಮಾತಾಡಿ, ಅವ್ರ ಗಾಡಿಗಳಿಗೆ ಆಟೋಗ್ರಾಫ್ ಬೇಕು ಅಂದರೆ, ಇಲ್ಲಾಂದ್ರೆ ಅವ್ರು ಎಲ್ಲಾದರೂ ಕೇಳಿದ ಕಡೆ ಆಟೋಗ್ರಾಫ್ ಬೇಕು ಅಂದರೆ ಕೊಟ್ಬಿಟ್ಟೆ ಕಳಿಸ್ತಿದ್ದೆ ದರ್ಶನ್ ಸರ್. ಸೊ ಅಷ್ಟು ಒಳ್ಳೆ ಮನುಷ್ಯ.